ಅದ್ಯಾವುದೋ ಒಂದು ಕಾರ್ತಿಕ್ ಅಂತ ಹೇಳಿ ಯಾರೋ ಹುಡುಗ ಪೆನ್ ಡ್ರೈವ್ದು ಕತೆ ಶುರು ಆಯ್ತಲ್ಲ. ಈ ನೆನ್ನೆ ದೇವರಾಜೇಗೌಡರು ಅಂತೇಳಿ ಅವರು ಬೇರೆ ಎಲ್ಲ ಕೆಲವು ಮಾಹಿತಿ ಇಟ್ಟಿದ್ದಾರೆ ನಿಮ್ಮ ಮುಂದೆ. ಈ ಕಾರ್ತಿಕ್ ಅನ್ನೋನು ಎಷ್ಟನೇ ತಾರೀಕು ಹೇಳಿಕೆ ಕೊಟ್ಟಿದ್ದವನು? ನಾನು ಅವತ್ತು ಹುಬ್ಳಿಲಿದ್ದೇನು, ಹುಬ್ಳಿಲಿ ಎಷ್ಟನೇ ತಾರೀಕಿದ್ದಪ್ಪ ಅವತ್ತು? ನಾನು ಅಲ್ಲಿ ಹೇಳಿಕೆ ಕೊಡೋದಿತ್ತಲ್ಲ, ಪ್ರೆಸ್ ಮೀಟ್ ಅಂತ ಹೇಳಿದ್ನಲ್ಲ. ಅವತ್ತು ಬೆಳಗ್ಗೆ 11 ಗಂಟೆಗೆ 30ನೇ ತಾರೀಕು ಕಾರ್ತಿಕ್ ಗೌಡ ಅವನು ಪ್ರೆಸ್ನವ್ರ ಮುಂದೆ ಬರಲ್ಲ, ಅವನೊಂದು ವಿಡಿಯೋ ಮಾಡಿ ಮಾಧ್ಯಮಗಳಿಗೆ ಸರ್ಕ್ಯುಲೇಟ್ ಮಾಡ್ಕೊಂಡ್ರಿ ಕಾರ್ತಿಕ್ ಗೌಡಂದು ಅವನ ವಿಡಿಯೋನ. ಇದು ನಡೆದಿರೋದಲ್ವೇ ನಿಮ್ಮ ಕಣ್ಣು ಮುಂದೆ? ಇವತ್ತವರೆಗೂ ಕಾರ್ತಿಕ್ ಗೌಡ ಬಂದಿಲ್ಲ. ಪೆನ್ ಡ್ರೈವ್ನ ಸೂತ್ರಧಾರಿ ಇದೇ ಕಾರ್ತಿಕ್ ಗೌಡ. ಈ ಕ್ಷಣದವರೆಗೆ ಅವನು ಎಲ್ಲಿದ್ದಾನೆ ಅಂತ SIT ಅವರು ಹುಡುಕ್ಲಿಲ್ಲ. ನಿಮ್ಮ ತನಿಖೆ ನಾನು ಮುಖ್ಯಮಂತ್ರಿಗಳಿಗೆ ಸರ್ಕಾರಿ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಗೃಹ ಸಚಿವರಿಗೆ. ಈ ತನಿಖೆಯನ್ನ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಮಾತ್ರ ಮಾಡ್ತಾ ಇದ್ದೀರೋ, ಈ ತನಿಖೆಯ ವಿಸ್ತರಣೆಯನ್ನ ಈಗೇನು ಮೇಡಮ್ ಅವ್ರು ಕೊಟ್ಟವರಲ್ಲ ಅಧ್ಯಕ್ಷರು, ಆಯೋಗದ ಅಧ್ಯಕ್ಷರು, ಅದರ ಆಧಾರದ ಮೇಲೆ ಎಲ್ಲ ರಾಜಕಾರಣಿಗಳು ಇದೆಲ್ಲ ಹೇಳಿದಾರಲ್ಲ, ಅದ್ರ ಜೊತೆಗೆ ಈ ವಿಡಿಯೋ ಬಿಟ್ಟಿದ್ದಾರಲ್ಲ ಮಾರ್ಕೆಟ್ಗೆ ಪೆನ್ ಡ್ರೈವ್ನ, ಅದನ್ನು ಒಳಗೊಂಡಂತೆ ನಿಮ್ಮ ತನಿಖೆ ಮಾಡೋದಕ್ಕೆ ಹೇಳಿದಿರೋ ಡೈರೆಕ್ಷನ್ನು. ಇದು ಇಲ್ಲಿರ್ತಕ್ಕಂಥ ಪ್ರಶ್ನೆ. 15 ದಿವಸ ಆಗಿದೆ. ಅವನವ್ರು ಕಾರ್ತಿಕ್ ಕೂಡ ಹೇಳ್ದ, ನಾನು ಕೊಟ್ಟಿರ್ತಕ್ಕಂಥ ವಿಡಿಯೋ ಓನ್ಲಿ ದೇವರಾಜೇಗೌಡರಿಗೆ ಅಂತ ಹೇಳ್ತಾ ಇದ್ದಾನೆ ಅಲ್ವೇ? ವಿಡಿಯೋ ಮಾಡಿ ಕಳಿಸಿದ್ದಾನೆ. ಇವತ್ತಿನವರೆಗೆ ಅವನ್ನ ಅರೆಸ್ಟ್ ಮಾಡಲಿಲ್ಲ, ಇವತ್ತಿನವರೆಗೆ ಅವನು ಹೊರಗಡೆ ಬರಲಿಲ್ಲ. ಅವನಲ್ಲಿ ಸ್ವಚ್ಛತೆ ಇದ್ದರೆ ಯಾತಕ್ಕೆ ಅವನ್ನ ಇನ್ನೂ ಪ್ರೊಟೆಕ್ಷನ್ ಮಾಡಿದ್ದೀರಿ? ಎಲ್ಲಿದ್ದಾನವನು? ನಾನು ಹಾಗೂ ಕೇಳಿದೆ, ಏನು ಮಲೇಷಿಯಾ ಕಳಿಸೋನೆ ಅಂತ ಒಂದು ಗುಮಾನಿ ಇದೆಯಲ್ರಪ್ಪ, ಎಲ್ಲಿಟ್ಟಿದ್ದೀರಿ ಅಂತ. ಅದಕ್ಕೆ ನಮ್ಮ DK ಶಿವಕುಮಾರ್ ಹೇಳಿದ್ರು, ಅದೇನೋ ತೋಟದ ಮನೆ ಗೀಟದ ಮನೆ ಅಂದರು ತಮಾಷೆ. ರೇವಣ್ಣ ಅವರು ಅರೆಸ್ಟ್ ಆದಾಗ ಅಯ್ಯಯ್ಯೋ ನಾನು ಇದೇನೋ ಚರ್ಚೆ ಮಾಡಲ್ಲಪ್ಪ, ನಮ್ಮ ಕುಮಾರಣ್ಣ ಅವರು ಹೇಳಿದ್ದಾರೆ, ನಮ್ಮ ಕುಮಾರಣ್ಣ ಅವರು ಏನೋ ಈ ನೆಲದ ಕಾನೂನು ಉಪ್ಪಿನಿಂದ ನೀರು ಕುಡಿಲೇಬೇಕು ಅವ್ರು ಹೇಳಿದ್ದಾರೆ, ಅದಕ್ಕೂ ನನ್ನ ಸಹಮತ ಇದೆಯಪ್ಪ ಅಂತ ಅವ್ರು ಹೇಳ್ತಾರೆ. ಮುಖ್ಯಮಂತ್ರಿಗಳೇನು ಹೇಳ್ತಾರೆ? ಹೌದಾ ಅರೆಸ್ಟ್ ಆಯ್ತಾ, ನನಗೆ ವಿಷಯ ಗೊತ್ತಾಗಿಲ್ಲ, ನಾನು ತಿಳ್ಕೊಂಡು ಹೇಳ್ತೀನಿ. ಇದನ್ನು ಈ ಮುಖ್ಯಮಂತ್ರಿ ಹೇಳ್ತಾರೆ. ಯಾವ ರೀತಿ ನಡೀತಾ ಇದೆ ಇದು ಅನ್ನೋದಕ್ಕೆ ನಾಟಕ, ಅದಕ್ಕೆ ನಿಮ್ಮ ಮುಂದೆ ಇಡ್ತಾನೆ. ಎಲ್ಲಿದ್ದಾನೆ ಕಾರ್ತಿಕ್? SIT ನಿಜಕ್ಕೂ ನೀವು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆಗಿದ್ದರೆ ತನಿಖೆ ಮಾಡ್ತಾ ಇರೋರು, ಯಾತಕ್ಕೆ ಇನ್ನೂ ಇವ್ರನ್ನ ಅರೆಸ್ಟ್ ಮಾಡಿಲ್ಲ? 21ನೇ ತಾರೀಕು ರಾತ್ರಿ 8 ಗಂಟೆಗೆ ಅದೇನೋ ಅಶ್ಲೀಲ ವಿಡಿಯೋಗಳು ಬಿಡ್ತೀವಿ ಅಂತೇಳಿ ವಾಟ್ಸಪ್ ಮಾಡಿದ್ನಲ್ಲ, ಅವನು ಇನ್ನೂ ಏನಾದರೂ ನೀವು ಟಚ್ ಮಾಡಿದ್ದೀರಾ? 14 ದಿವಸ ಆಗಿದೆ. ಅವನು ಒಂದು ಕಾನ್ವರ್ಸೇಷನ್ ನಡೀತಾ ಇದೆ, ನಾವಿಲ್ಲಿ ಹಾಕಿಲ್ವೇನೋ, ರೆಡಿ ಮಾಡಿಲ್ವೇನೋ ಬಹುಶಃ. ಆನ್ಬಾಳ್ನಲ್ಲಿ 700 ಪೆನ್ ಡ್ರೈವ್ಗಳನ್ನು ಸರ್ಕ್ಯುಲೇಟ್ ಮಾಡಿದ್ದೇನೆ ಅಂತಾನೆ. ವಿಡಿಯೋ ಪೆನ್ ಡ್ರೈವ್ನ ಇದೆಯಾ? ಹಾಕಿ ಆನ್ ಮಾಡಿ ನೋಡಿ. ಪಾಪ ದೇವರಾಜೇಗೌಡರದು ಪಾಪ ನೀವು ನೆನ್ನೆ ಗ್ರಿಲ್ ಮಾಡ್ತಾ ಇದ್ರಿ, ನೀವು 2 ಗಂಟೆ ಕೂತ್ಕೊಂಡು ಕೇಳಕ್ಕಾಯ್ತದ? ಅವೆಲ್ಲ ಕೇಳ್ಕೊಳ್ಳಿ. ಎಲೆಕ್ಷನ್ ಡ್ಯೂಟಿ ಮುಗಿಸಿ ಹೋದ, ಎಲೆಕ್ಷನ್ ಡ್ಯೂಟಿ ಮುಗಿಸಿ ಪ್ರಜ್ವಲ್ ಟ್ರೈನ್ ಹಚ್ಚಿ ಹೋದ. ಸಮಾಚಾರ ಹಾಸನಲ್ಲಿ ಕೇಸ್ ಆಗೋದು ಹಾಸನಲ್ಲಿ. ಬಟ್ ಇವರು SIT ಟೀಮ್ ಈಗ ಫಾರ್ಮ್ ಮಾಡಿದ್ದಾರೆ, ಅವ್ನ ಅರೆಸ್ಟ್ ಮಾಡಕ್ಕೆ. ಅವ್ರ ಎನ್ಕ್ವೈರಿ ಕರೀತಾರೆ ನಮಗೆ. ರೆಡಿಯಾಗಿ ಎವಿಡೆನ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಕೂತಿದ್ದೀನಿ, ಯಾವಾಗ ಫೋನ್ ಮಾಡ್ತಾರೆ ಅಂತ. ಮತ್ತೆ ವಿಶೇಷಗಳು ನಮ್ಗೆ ಒಂದೇ ಒಂದು ವಿಡಿಯೋ ಸಿಗಲಿಲ್ಲ ನಮ್ಮ ಹತ್ರ ಅಂತ ಸಿಗಲ್ಲ, ಅವೆಲ್ಲ ನಮ್ದು ಪೆನ್ ಡ್ರೈವ್ ವಾಟ್ಸಪ್ ಇರ್ತಿಲ್ಲ. ಎಲ್ಲ ಪೆನ್ ಡ್ರೈವ್ ಆನ್ ಬಳಿ ಪೆನ್ ಡ್ರೈವ್ ಕಳಿಸಿದ್ದೆ. ಆನ್ ಬಳಿ ಯಾರ ಹತ್ರ ಕಳಿಸಿದ್ದೆ? ಆನ್ ಬಳಲ್ಲಿ ಯಾರಿಗೆ?
ಟೋಟಲ್ ನಮ್ಮ ಆನ್ಬೋರ್ಡ್ ಒಟ್ಟಿಗೆ 700 ಕಳಿಸಿದ್ದೀನಿ. ಆಮೇಲೆ ಯಾಕೆ ಕಳಿಸಿದೀವಿ ಹೇಳ? ನವೀನ್ ಗೌಡ ಅಲ್ಲಿ ಇವಾಗ ಹೇಳೋದಿಲ್ಲ. ನವೀನ್ ಗೌಡ ಆ ಕಡೆ ಅವ್ನ ಸ್ನೇಹಿತ ಇನ್ನೊಬ್ಬ ಅದೇ ನಮ್ಗೆ ಈ ಟ್ವೀಟ್ ಮಾಡೋಲ್ಲ ನವೀನ್ ಗೌಡ ಇವೊಂದು ಕಾನ್ವರ್ಸೇಷನ್ ಅವನ ಫೋಟೋ ಬೇರೆ ಇನ್ನೊಂದು ತೋರಿಸ್ತೀನಿ, ಅದು ಬೇಡ ಇರಿ, ಇಲ್ಲ ತಗೊಳಪ್ಪ ಇಲ್ಲ ತೆಳಗಡೆ ಅವನ ಫೋಟೋ ಅದ್ರಲ್ಲಿ ಚೆನ್ನಾಗಿ ಕಾಣಲ್ಲ. ಇರಪ್ಪ ಇದು ಇರಿ 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 ಅವನ್ ನವೀನ್ ಗೌಡನ್ ಫೋಟೋ ಬೇಕಲ್ವಾ ನಿಮಗೆ? ನವೀನ್ ಗೌಡನ್ ಫೋಟೋ ಇದರಲ್ಲಿ ನಿಮಗೆ ನೀಟಾಗಿ ಕಾಣಲ್ಲ. ನವೀನ್ ಗೌಡನ್ ಫೋಟೋ ಒಂದು ಇಲ್ಲಿದೆ, ಚುನಾವಣಾ ಪ್ರಚಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಜೊತೆ ಹಾಸನದ ಚುನಾವಣಾ ಪ್ರಚಾರದಲ್ಲಿ ನವೀನ್ ಗೌಡ ಹಾಸನದ ಅಭ್ಯರ್ಥಿಯಲ್ಲಿದ್ದಾನೆ, ಕಾಂಗ್ರೆಸ್ ಅಭ್ಯರ್ಥಿ, ಅವನ ಜೊತೆಯಲ್ಲಿ ಇರ್ತಕ್ಕಂಥ ಫೋಟೋ ಇದು. ಹಾಸನದ ಅಭ್ಯರ್ಥಿ ಜೊತೆಲಿ ಈ ಫೋಟೋ ಇರ್ತಕ್ಕಂಥದ್ದು. ಪಾಪ ಕಿವಿಲಿ ಬಹಳ ಗುಟ್ಟು ರಹಸ್ಯ ಹೇಳ್ತಾ ಅವನೇ, ಬಹಳ ರಹಸ್ಯ ಹೇಳ್ತಾ ಇದ್ದಾನೆ ಗುಟ್ಟಲ್ಲಿ ಕ್ಯಾಂಡಿಡೇಟ್ಗೆ. ಹೌದಣ್ಣ, ಇನ್ನೂ ಚೆನ್ನಾಗಿರೋದಿರ್ಬೇಕಪ್ಪ ಫೋಟೋ. ಇನ್ನೂ ಕ್ಲಿಯರ್ ಆಗಿ ಕಾಣಬೇಕು ಅಂದ್ರೆ ಇಲ್ಲೊಂದಿದೆ ನೋಡಿ, ಇನ್ನೂ ಕ್ಲಿಯರ್ ಆಗಿ ಕಾಣಬೇಕು ಅಂದ್ರೆ ಎರಡನೇವನ್ ನೋಡಿ, ಎರಡನೇವನು ಅವನೇ ನವೀನ್ ಗೌಡ. ಚೆನ್ನಾಗಿ ಕಾಣ್ತಾ ಇರ್ಬೇಕಲ್ಲ. ಅವ್ರು ಮೊದಲನೇ ತೋರಿಸಿದ್ನಲ್ಲ, ಇದು ಸ್ವಲ್ಪ ಇನ್ನೂ ತಿಕ್ಕ ಇದ್ರಲ್ಲಿ ಮಾಡೋರು ನೋಡಿ. ಇಲ್ಲಿ ಕ್ಯಾಂಡಿಡೇಟ್ ಅವರಿಬ್ಬರು ನಿಂತಿರೋದು. ಇಲ್ಲೂ ಒಂದಿದೆ, ಇವ್ರು ಮೊದಲು ನಮ್ಮ ಆಫೀಸಲ್ಲೂ ಇಲ್ಲೂ ಎಲ್ಲ ಓಡಾಡೋಣ ಅಂತ ಹೇಳ್ತಾರೆ. ಯಾಕೆಂದ್ರೆ ನಾವು ಸೃಷ್ಟಿ ಮಾಡೋದಲ್ಲ, ಇಲ್ಲೇ ಓಡಾಡ್ತಿದ್ದ ಅಂತ ನೋಡಿ. ಇದು ಇನ್ನೂ ಕ್ಲಿಯರ್ ಆಗಿ ಇದೇ ಮಹಾನ್ ಭಾವ. ಪಾಪ ದೊಡ್ಡ ಕೆಲಸ ಮಾಡೋನೆ. ನನ್ನ ಹತ್ರ ಎಲ್ಲ ವಾಟ್ಸಪ್ ಇಲ್ಲಿ ಒಂದು ಓನ್ಲಿ ಪೆನ್ ಡ್ರೈವ್ ಅಂತ ಇರೋದು. ಆಯ್ತಾ, ಸಾಕಣ. ಇದು ನಡೆದಿರ್ತಕ್ಕಂಥದ್ದು.